ಇವತ್ತು ಯಾವುದೋ ಒಬ್ಬ ಮನುಷ್ಯನಿಗೆ ತಪ್ಪನ್ನು ಮಾಡ್ತಾನೆ ಅಂದ್ಕೊಳ್ಳಿ, ಆ ತಪ್ಪನ್ನು ಮಾಡಿದಂಥ ಸಮಯದಲ್ಲಿ ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಅವಕಾಶ ಇದ್ದರೂ ಕೂಡ ತಪ್ಪನ್ನು ಹೊರಿಸಬಾರದು. ಯಾಕೆ ಅಂದರೆ ಇದು ಕ್ರಿಸ್ತನ್ ಹೇಳಿರುವಂಥ ಮಾತು. ಒಬ್ಬ ಮನುಷ್ಯನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣ ಇದ್ದರೂ ಕೂಡ ಸೈರಿಸಿಕೊಂಡು ಕ್ಷಮಿಸ್ರಿ ಎಂಬುದಾಗಿ ಇದೆ. ಯಾವತ್ತೂ ಕೂಡ ಒಬ್ಬ ಮನುಷ್ಯನನ್ನು ಕ್ಷಮಿಸುವಂಥ ಗುಣವೇ ಇರಬೇಕು. ಬಿಟ್ಟರೆ ಒಬ್ಬ ಮನುಷ್ಯನು ಮಾಡಿದಂಥ ತಪ್ಪನ್ನೇ ಎತ್ತಿ ಎತ್ತಿ ಮಾತನಾಡುವಂಥದ್ದು, ಎತ್ತಿ ಎತ್ತಿ ಆತನನ್ನು ಹೀಯಾಳಿಸುವಂಥದ್ದು, ಆತನನ್ನು ಪದೇ ಪದೇ ಬಾಯಿಗೆ ಬಂದಂಥ ರೀತಿಯಲ್ಲಿ ಮಾತನಾಡಿ ಮನಸ್ಸನ್ನು ನೋಯಿಸುವಂಥದ್ದು ಇದು ಒಳ್ಳೆಯದಲ್ಲ. ಯಾಕೆಂದರೆ ಇದು ದೇವರು ಮೆಚ್ಚುವಂಥದ್ದಲ್ಲ. ಒಬ್ಬನು ತಪ್ಪನ್ನು ಮಾಡಿದಾನೆ ಆತನ ಕ್ಷಮಿಸಿ ಬಿಟ್ಟುಬಿಡ್ಬೇಕು ಆತನನ್ನು. ಒಂದು ವೇಳೆ ಆತನ ಸಹವಾಸವನ್ನು, ಆತನ ಒಳ್ಳೆ ಮನುಷ್ಯನಾಗಿದ್ದರೆ ಆತನ ಸಹವಾಸವನ್ನು ಇಟ್ಕೋಬೇಕು. ಆತನ ಒಂದು ವೇಳೆ ಕೆಟ್ಟ ಮನಸ್ಸನಾಗಿದ್ದರೆ ಆತನ ಸಹವಾಸವನ್ನು ಬಿಟ್ಟುಬಿಡುವಂಥದ್ದಾದರೆ ಬಿಟ್ಟುಬಿಡ್ಬೋದು. ಆದರೆ ಆತನನ್ನು ಹೀಯಾಳಿಸುವಂಥದ್ದಾಗಲಿ, ಆತನನ್ನು ಏನೋ ಅವಮಾನವಾಗುವಂಥ ರೀತಿಯಲ್ಲಿ ಮಾಡುವಂಥದ್ದಾಗಲಿ, ಆತನ ಮೇಲೆ ತಪ್ಪನ್ನು ಹೊರಿಸುವಂಥದ್ದಾಗಲಿ ದೇವರು ಮೆಚ್ಚುವುದಿಲ್ಲ. ಸ್ಪಷ್ಟವಾಗಿ ಇದನ್ನು ಅರ್ಥ ಮಾಡಿಕೊಂಡು ಇದರಂತೆ ನಡಿಬೇಕು.